ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ತೂತುಕುಡಿಯ ಶಾಂತನ್ ಕುಲಂನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ತಂದೆ ಮಗ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ನ್ಯಾಯಾಲಯ 9 ಕಿಲ್ಲರ್ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ನೀಡಿತು. ಈ ವಿಚಾರ ಇಡೀ ಭಾರತದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಬೇಲಿಯೇ ಎದ್ದು ಹೊಲ ಮೇದರೆ ಜನಸಾಮಾನ್ಯರ ಕಥೆ ಏನು ಅನ್ನೋ ಆತಂಕ ನಾಗರಿಕರದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಸಾಕಷ್ಟು ಒತ್ತಡಗಳ ನಡುವೆಯೇ ಮುಚ್ಚಿ ಹೋಗಬೇಕಿದ್ದ ಅಮಾನುಷ ಘಟನೆಯೊಂದು ಹೊರ ಜಗತ್ತಿನೆದುರು ಬೆತ್ತಲೆ ಆಗಿಬಿಟ್ಟಿದೆ. ಸುಳ್ಳು ಇಡೀ ದೇಶ ಸುತ್ತಿಕೊಂಡು ಬರುವಾಗ ಸತ್ಯ ಹೊಗೆ ಆಡುತ್ತದೆ ಎನ್ನುವಂತೆ ಮೊದಮೊದಲು ಇದೊಂದು ಸಹಜ ಸಾವು ಎಂಬಂತೆ ಬಿಂಬಿಸಲಾಗಿತ್ತಾದರೂ ಸತ್ಯದೆದುರು ಸುಳ್ಳು ಹೆಚ್ಚು ಕಾಲ ಬದುಕಲಿಲ್ಲ. ಅದರ ಮುಂದುವರೆದ ಭಾಗವೇ ಹಂತಕರಿಗೆ ಮರಣದಂಡನೆಯಂತಹ ಘೋರ ಶಿಕ್ಷೆ ವಿಧಿಸಿದ್ದು. ನಿಜಕ್ಕೂ ನ್ಯಾಯದ ಪರ ನಿಂತು ಅಮಾಯಕರ ಕಣ್ಣೀರಿಗೆ ದನಿಯಾದ ಆ ಹೆಣ್ಣು ಜೀವವೇ ಇಂದು ಇಡೀ ಭಾರತದ ನಾಯಕಿಯಾಗಿ ಮುನ್ನೆಲೆಗೆ ಬಂದಿದ್ದಾರೆ. ತನ್ನ ಸಹ ಸಿಬ್ಬಂದಿಗಳಿಂದಲೇ ಘೋರ ಕೃತ್ಯ ನಡೆದಿದೆ ಎಂದು ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಿರ್ಭೀತಿಯಿಂದ ಸತ್ಯದ ಪರ ನಿಂತ ಆ ಹೆಣ್ಣು ಮಗಳು ಆ ಮುಗ್ಧ ಜೀವಗಳ ಸಾವಿಗೆ ನ್ಯಾಯ ಕೊಡಿಸಿದ್ದಾರೆ. ಅಷ್ಟಕ್ಕೂ ಆಕೆ ಮತ್ಯಾರೂ ಅಲ್ಲ, ಅದೇ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ರೇವತಿ.